ಹರಿಯೋಂ ಹರ ಎಲ್ಲ ಗೋಚರ. ನಾನು ಕಾಲಿಟ್ಟರೆ ಎಲ್ಲರ ಮನೆ ದರಿದ್ರ ಪರಿಹಾರ. ವಾಸ್ತು ಹೇಳ್ತೀನಿ, ನಿಜ ಹೇಳ್ತೀನಿ. ಲಕ್ಷ್ಮೀದೇವಿ 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 ಕಾಲಿಡಿದ್ದು ಲಕ್ಷ್ಮೀದೇವಿನೋ ಇಲ್ಲ ಭ್ರಮೆನೋ? ಲಕ್ಷ್ಮೀದೇವಿ 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 ಸಾಕ್ಷಾತ್ ಲಕ್ಷ್ಮೀದೇವಿನೇ. ಮಾಥಾ ಲಕ್ಷ್ಮೀದೇವಿ ನಿನ್ನ ಕರುಣಿಸಿದಾಳೆ ತಾಯಿ. ಹೌದು ಸ್ವಾಮಿ. ಮಾತಾಡ, ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ. ಎಷ್ಟು ಸ್ವಾಮಿ? 5 ಲಕ್ಷ. 5 ಲಕ್ಷ? ಯಾವಾಗ ಸ್ವಾಮಿ? ಮಾತಾಡ ಅಮ್ಮ ಲಕ್ಷ್ಮೀದೇವಿ, ನಾವಿಬ್ರು ವೇಟಿಂಗು. 100-200 ಕಮ್ಮಿ ಇದ್ರೂ ಪರವಾಗಿಲ್ಲ. ಅಯ್ಯೋ ಬೇಡ ಸ್ವಾಮಿ, ಅದನ್ನು ತಂದ್ಬಿಡಕ್ ಹೇಳಿ. ಅಮ್ಮ ಲಕ್ಷ್ಮೀದೇವಿ, ಈ ಜಿಪ್ಪಣತಿ ಒಪ್ತಾ ಇಲ್ಲ. ಬೇಗ ತಗೊಂಬ, ಅಷ್ಟು ತಗೊಂಬ. ದಾರಿ ಬಿಡು. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಬಾ ತಾಯಿ ಬಾ. ಕೈಲಾಸ ದಾಟೆ ಬಿಟ್ಲು, ಇಂದ್ರಲೋಕನು ದಾಟೆ ಬಿಟ್ಲು, ಮೋಡನು ದಾಟೆ ಬಿಟ್ಲು. ಅಯ್ಯೋ ಇನ್ನೇ ನಿನ್ ಟೆರೆಸ್ ಮೇಲೆ. ಏನಾಯ್ತು ಸ್ವಾಮಿ? ಅಯ್ಯೋ ಸ್ವಾಮಿ ಎದ್ಬಿಟ್ರಾ? ಏನಾಯ್ತು ಸ್ವಾಮಿ? ಮಾತಾಡ. ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀ ದೇವಿನ ಬರಕ್ ಬಿಡ್ತಾ ಇಲ್ಲ. ವಾಟುಡು. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. ಹರಕೆ ನೀನ್ ತೀರ್ಸು, ಆ ಸ್ವಾಮಿ ದಾರಿ ಬಿಡ್ತಾನೆ. ತಾಯ ಮುಟ್ಟೆನ ಒಳತಾಳೆ. ಹಾಗಾದ್ರೆ ಆ ಕೆಲ್ಸ ಬೇಗ ಮಾಡಿ ಸ್ವಾಮಿ. ಬೇಗ ಬೇಗ ಬೋಳ್ಸಿ ಸ್ವಾಮಿ. ಬೋಳಿಸ್ತಾ ಇದ್ದೀನಿ. ಹೌದು, ನಿಂಗ್ ಇಷ್ಟೊಂದು ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದೆಯಲ್ಲ, ನನಗೆಷ್ಟು ಕೊಡ್ತೀಯ? 101 ರೂಪಾಯಿ ಕೊಡ್ತೀನಿ. ಆಬಾ ಯಾಕೋ ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದ್ದು, ನನಗೆ 101 ರೂಪಾಯಿ ಅಷ್ಟೇನಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅದ್ರ ಜೊತೆ ಇನ್ನೂ 10 ರೂಪಾಯಿ ಸೇರ್ಸ್ಕೊಡ್ತೀನಿ. ನಿನ್ ಕೊಂಪೆಲಿ ಇನ್ನೊಂದು ಕ್ಷಣ ಇದ್ರು ನಾನು ಮಾತಾಡ. ಹರಿಯೋಂ ಹರ ಮುತ್ತತ್ತಿ ಚಿರಪರ. ಯಾರಾದ್ರೂ ನನ್ನ ತಲೆ ನೋಡಿದ್ರೆ ಏನಪ್ಪ ಗತಿ? ಹರಕೆ ಮುಡಿ ತೆಗಿತೀನಮ್ಮ, ಹರಕೆ ಮುಡಿ. ಮುತ್ತತ್ತಿ ಕತ್ತಿಗಿಂತ ಸೂಪರ್ ಬ್ಲೇಡ್ ಹಾಕಿ ತೆಗಿತೀನಮ್ಮ. ನುಣ್ಣು ಕೆರಿತೀನಮ್ಮ. ಹರಕೆ ಬಂದೆ ಒಳಗ್ ಬಾ ಬಾಬಾ. ಹೇಳಮ್ಮ. ಗಂಡನ್ ಕಳ್ಕೊಂಡ್ ಗುಂಡಿಗೆ 10 ರೂಪಾಯಿ, ಹರಕೆ ಮುಡಿಗೆ 20 ರೂಪಾಯಿ. ನಿಂದ್ ಯಾವ ಟೈಪ್ ಗುಂಡು? ಅರ್ಧ ಗುಂಡ? ಯಾರೋ ಶಂಕುಸ್ಥಾಪನೆ ಮಾಡಿದ ಗುಂಡನ್ನ ನಾನು ಬೋಳ್ಸದ ಸಾಧ್ಯವೇ ಇಲ್ಲ. ಹಂಗ ಹೇಳಿದ್ರೆ ಹೆಂಗಪ್ಪ? ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ? 1,500. 1,500? ಇನ್ನೊಂದ್ ಮಾತಿಲ್ವಾ? 2,000. ಅಯ್ಯೋಯ್ಯೋ, 1,500ನೇ ಓಕೆ. ಓಕೆ, ತಲೆ ಬೋಳಿಸ್ತೀನಮ್ಮ. ಪೂರಾ ತಲೆಗೆ 10 ರೂಪಾಯಿ, ಅರ್ಧ ತಲೆಗೆ 1,500 ರೂಪಾಯಿ. ಸತ್ತಿ, ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದೀಯೋ. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಎಮ್ಎಲ್ಎ ಅವರು ಬ್ಯುಸಿ ಆಗಿದ್ದಾರೆ. ನಾನು ಅವ್ರ ಹೆಂಡತಿ. ವಿಷಯ ಏನ್ ಹೇಳಿ? ಯಾರ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ. ಲಕ್ಷ್ಮೀ ದೇವಿ ಅನ್ನೋ ಹೆಸರಲ್ಲಿ ಎಂತ ಕೆಲ್ಸ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಮೋಸ ಮಾಡಿದ್ದಾನೆ. ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ಕೊತಾ ಇದ್ದೀರಾ, ನನ್ ಬಾಧೆನ ಯಾರ ಹತ್ರ ಹೇಳಲಿ? ಇಲ್ಲೋಡಿ, ಈಗ 1, 2, 3, 4, 5, 6 ಟೋಟಲ್ 20,600 ರೂಪಾಯಿ. ಈ 600 ರೂಪಾಯಿನ ಇಲ್ಲಿ ಸೈಡಿಗೆ ಇಟ್ಬಿಡು. ಅದೇನ್ ಲೆಕ್ಕ? ಈಗ 5 ರೂಪಾಯಿ 5 ಪೈಸಾದಲ್ಲಿ ರೌಂಡ್ ಫಿಗರ್ ಯಾವ್ದು ಬಸ್ ದೊಡ್ಡ? 5 ರೂಪಾಯಿ. ಹಂಗೆ ತಾನೆ ಇದನ್ನು 600 ಸೈಡಿಗೆ ಇಟ್ರೆ 20,000 ತಾನೆ. ಹಂಗೆ ಹೇಳೋ ಮತ್ತೆ, ನನಗ್ ಮೋಸ ಮಾಡ್ತೀನ ಹೊಸ್ ದೊಡ್ಡ. ಈಗ ಇದ್ರಲ್ಲಿ 10 ನಿನಗೆ, ಥ್ಯಾಂಕ್ಸ್. 10 ನನಗೆ. ಈಗ 10 ಕೊಡಿಲಿ. ಅರ್ಧ ತಲೆ ನಾನ್ ಗಿಚ್ಚಿರೋದ್ರಿಂದ ಇನ್ನು ಅರ್ಧ ತಲೆ ಮಾತ್ರ ನೀನ್ ಗಿಚ್ಚಿದ್ದಕ್ಕೆ 5 ನಿನಗೆ, 5 ನನಗೆ. 50-50.
ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಹಿಂಗೆ ಮೋಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಕರೆಕ್ಟ್ ಆಗಿ ಯಾವತ್ತಾದ್ರೂ ಹಂಚಿದ್ಯಾ ನೀನು? ಎಲ್ಲ ದೇಕ್ಬಿಟ್ಟು ನಂದ್ರಲ್ಲೂ ಅರ್ಧ ಕಿತ್ಕೊಂತ ಇದ್ಯಾ? ಬೇಡ ಅಂದ್ರೆ ಬಿಡು. ಕೊಡ ಇಲ್ಲಿ. ಲೋ, ಮೋಸ ಮಾಡವನ್ ಯಾವತ್ತು ಉದ್ಧಾರ ಆಗಲ್ಲ ಕಣೋ, ಏಳಿಗೆ ಆಗಲ್ಲ ಕಣೋ. ನಾವ್ ಮಾಡೋದು ಒಂಥರ ದೇವ್ರ ಪೂಜೆ ವಸ್ ದೊಡ್ಡಿ. ಲೋ, 1,000 ರೂಪಾಯಿ ಕೊಡ. ಕ್ಯಾ ಬೇ? ಅದೆಲ್ಲ ನನ್ ಏನ್ ಲೆಕ್ಕ ಸಿಗ್ತಾ ಇಲ್ವಾ? ಆ, ಆ, ಅದ್- ಏಯ್, ಎಲ್ಲಿಂದ ಹೊಡ್ಕೊಂಡ್ ಬಂದ್ರೋ? ಆ. ಅಯ್ಯೋ, ಈ ಚಿಕ್ಕ ದವಗಳು ಈ ಮುಖ ಇಟ್ಕೊಂಡು ಈಗಲೇ ಒಳಗಬೇಕಾ? ಓಂ ಚತುರೋ ಕಳ್ಳತನಧ್ಯಾಯೇ ಓಂ ಕೃಷ್ಣಾಯ ನಮಃ, ಓಂ ಬೆಣ್ಣೆ ಕಳ್ಳಾಯ ನಮಃ, ಓಂ ಬ್ಲೇಡಾಯ ನಮಃ, ಓಂ ಖಡ್ಗಾಯ ನಮಃ, ಓಂ ಮುತ್ತತ್ತಿ ಹೊಸದೊಡ್ಡಿ ಕಾಂಬಿನೇಷನಾಯ ನಮಃ. ತಂದೆ, ನಿನ್ನ ಕರುಣೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಪಟ್ಟು ತಮ್ಮನ್ನ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ನೀಟಾಗಿ ಎತ್ತಾಕೊಂಬಂದಿದೀವಿ. ನಿಮ್ಮ ಆಶೀರ್ವಾದ ನಮಗಿರ್ಲಿ, ತಾವಿಲ್ಲೇ ಇರಿ. ನಿಮ್ಮ ಕೃಪೆಯಿಂದ KSRTC ಬಸ್ ಸ್ಟ್ಯಾಂಡ್ ನಿಂದ ಟಿವಿ ಸ್ವಾಹ, ಶ್ರೀರಾಮ್ಪುರಂ ಪೋಸ್ಟ್ ಆಫೀಸ್ ನಿಂದ ಪೋಸ್ಟ್ ಬಾಕ್ಸ್ ಸ್ವಾಹ, ಸರೋವರ್ ಸಂಜೀವ್ ಹೋಟ್ಲಿಂದ ಪೆಪ್ಸಿ ಫ್ರಿಡ್ಜ್ ಸ್ವಾಹ, ಮಲ್ಲೇಶ್ವರಂ ಟೆಲಿಫೋನ್ ಬೂತ್ ಇಂದ ಟೆಲಿಫೋನ್ ಸ್ವಾಹ. ಹಲೋ, ಹಾ, ಏನೋ ನೀ ಹೇಳ್ತಾ ಇರೋದು ನಿಜನಾ? ಹಾ, ಮುತ್ತತೆ, ಇಷ್ಟಾದ್ರೂ ಸಾಕು ಬಿಡು. ಆಯ್ತು, ಇಡ್ತೀನಿ. ಶರ್ಟ್ ತಗೋ. ಯಾರ್ದು ದೊಡ್ಡಿ ಫೋನು? ಕಳ್ರಿ ಇನ್ಫಾರ್ಮರು. ತೊಟ್ಟೆ ತಗೋ. ನೀ ಹೇಳ್ತಿದ್ದಲ್ಲಪ್ಪ, ನಾರ್ತನವಳು ದೇವ್ಗಳು ಯಾರ್ದೋ ಮದ್ವೆಗೆ ಅಂತ ಇಲ್ಲಿಗೆ ಬಂದಿದ್ದಾಳಂತೆ. ನೀ ನೋಡ್ಕೊಂಡ್ ಬಂದಿದ್ದಲ್ಲ ಬಿಡದಿ ಮನೆ, ಅಲ್ಲೇ. ಹಂಗಂದ್ರೆ ಹೋಗ್ಬಿಟ್ಟು 1 ವಾರ ಟಿಕ್ಕ. ಹಾಗಾದ್ರೆ ಪಕ್ಕದ ರೋಡಲ್ಲಿ 4 ಲಾರಿ ತಂದು ನಿಲ್ಸ್ಬಿಟ್ಟಿರ್ತೀನಿ. ಮದ್ವೆ ಸಾಮಾನೆಲ್ಲ ಅಬೇಸ್. ಯಾಕೆ ಹೋಗ್ತಾ ಇರೋದು? ನಾನು ಲವ್ ಮ್ಯಾಟ್ರ್ ಫಿಕ್ಸ್ ಮಾಡ್ಕೊಳಕ್ಕೆ. ಏನೋ ನಿನಗೆ ಲವ್ವಾ? ಹೌದು. ಅಲ್ಲಿ ಹೋಗಿ ಬುದ್ಧಿ ತೋರಿಸ್ದು ಅಡ್ಡ ದಿಡ್ಡಿ ಸೀಳ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡಿ ಅಲ್ಲಿರೋರಿಗೆ ಎಲ್ಲಾರ್ಗೆ ಹಾಕ್ಬಿಡ್ತೀನಿ. ಇರೋರ್ಗೆಲ್ಲ ಹಾಕ್ಬಿಡ್ತೀಯಾ? ಹೌದು. ನೋಡೋಣ ನೋಡೋಣ, ನೋಡೇ ಬಿಡ. ನೋಡೇ ಬಿಡ. ಬೊಡ್ಡೊತ್ತವ ನನ್ನ ಮಕ್ಕಳು, ಸತ್ರಿ ನನ್ನ ಮಕ್ಕಳು. ನೀವು ಬ್ಯಾಟ್ ಕೊಡಿ. ಬಾಲ್ ಒಳಗ್ ಬಂತಾ? ಬಂತಾನ? ಮುದ್ದಾಗಿ ಕುಚ್ ಬನ್ನಿ, ಒಳಗೆ ಬನ್ನಿ, ಬನ್ನಿ. ಚಾಕ್ಲೇಟ್ ಕೊಡ್ತೀನಿ. ಬರ್ರ ಬನ್ನಿ ಬನ್ನಿ ಬಾ, ಬರ್ರ ಬನ್ನಿ. ಸಾತ್ರಿ ನನ್ನ ಮಕ್ಕ. ಇಲ್ಲೇ ಏನೀಗ? ನಿಮ್ಗಳ ಮನೆ ಬೆಂಕಿ ಹಚ್ಕೊಂಡು ಉರ್ದೋಗ, ನಿಮ್ಗಳ ಮನೆ ಮುರ್ದೋಗ, ನಿಮ್ಗಳ ಮನೆ ಮಣ್ಣಾಗೋಗ. ಮುತ್ತತಿ ಬೇಡ, ಹಿಂದಕ್ಕೆ ಹೆಜ್ಜೆ ಇಡ್ಬೇಡ, ಎದ್ರ ಬೇಡ. ಮ್ಯಾಟ್ರ್ ಏನು ಅಂತ ಫೈನಲ್ ನಾನ್ ನಿಂದೇನೆ ಇರ್ತೀನಿ. ಶುರು ಹಚ್ಕೋ. ಮಕ್ಕಳ ಮೇಲೆ ಏನು ನಿಮ್ ಪೌರುಷನ? ಮಕ್ಕಳುಗಳ್ದೇನೋ ನಿಮ್ ಗಂಡಂದ್ರ ಬಟ್ಟೆನು ಕಳ್ಸೋದೆ. ನಮ್ ಗಂಡದ ಬಟ್ಟೆಗಳನ್ನ ಕಳಿಸ್ತೀಯಾ? ಯಾಕೆ ಡೌಟಾ?
ನಿನಗ್ ದಮ್ಮಿದ್ರೆ ನೀನ್ ನಿಜವಾಗ್ಲೂ ಗಂಟೆ ಆಗಿದ್ರೆ ಬಾರೋ ನನ್ ಗಂಡನ್ ಬಟ್ಟೆ ಬಿಚ್ಚು ಬಾರೋ. ಇವ್ನ್ ಗಂಡ್ಸು ಅಂತ ತೋರ್ಸಕ್ ನನ್ ಬಟ್ಟೆ ಯಾಕೆ ಬಿಚ್ಚಬೇಕು? ಮೊದ್ಲೇ ತಲೆ ಕೆಟ್ಟವ್ನು ಹೇಳ್ದಂಗೆ ಮಾಡ್ಬಿಡ್ತಾನೆ. ನೀವು ಸವಾಸ ಬೇಡಪ್ಪ. ನೋಡ್ದ ನನ್ ಪವರ್. ಜಾಗ ಖಾಲಿ ಮಾಡ. ಅವ್ರು ಹೋದ್ರೆ ನಾವಿಲ್ವಾ? ನಿನ್ನ ಸಿಗ್ದು ಉಪ್ಪಿನ ಹಾಕೋವರೆಗೂ ನಾವಿಲ್ಲಿಂದ ಹೋಗಲ್ಲ. ಅಯ್ಯೋ ನನ್ ಜುಟ್ಟ ಹಿಡಿತೀರ ಮನೆ ಹುಷಾರು ಅಯ್ಯೋ ಸೋಡ ನನ್ ಮಗನ ನನಗೆ ಹೊಡಿತಿದ್ರು. ಅಯ್ಯ 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 ನಾಯಿ 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 ನನಗೆ ತಚ್ಚ. ಏ ಸತಿ ಅಲ್ಲ, ಏನಾದ್ರೂ ನನ್ ಮಕ್ಕಳ ಸಹವಾಸಕ್ ಬಂದ್ರೆ ನಿನ್ನನ್ನ ನನ್ನ ಕೋಲೋಡಿಗೆ ಹೋಗಿ ಚೆನ್ನಾಗಿ ತುಳಿದು ಹಾಕ್ಬಿಡ್ತೀನಿ. ಹುಷಾರ್. ಅಬ್ಬಾ ಕಾಲ್ ಕಡೆಗೆ ಹಾಕೊಂಡು ನುಸ್ಕಾಗ್ಬಿಡ್ತಾಳಂತೆ ಗಂಡು ಬಿರಿಗಾಳ. ಏನ್ ಒಟ್ಟಿಗೆ ಬಂದ್ರೆ ಎದುರು ಬಿಡ್ತೀನ. ಬಂದ್ರೆ ಇವನ್ ಜೊತೆ ಇನ್ನೊಂದ್ಸತಿ ಮಕ್ಕಳ ಸವಾಸ ಮಾಡ್ತೀನಿ. ಬಿಡೋದಿಲ್ಲ ನಾನು. ಲೈ ಸೋಡಾ, ನನ್ನ ಮಗನೇ ಅವರೆಲ್ಲ ಸೇರ್ ನನ್ನ ಚಸ್ತಾ ಇದ್ರೆ ಮೇಲ್ಗಡೆ ಕುತ್ಕೊಂಡು ಮಜಾ ತಗೊಂತ ಇದ್ಯಾ? ಚಿಂತ